ಬೆಳಗ್ಗೆ 7 ಗಂಟೆಗೆ ಎದ್ದು ತಲೆ ಸುತ್ತಿ ಪಾಪುಗೆ ಅಂತೆ ರಾಗಿ ಸಿರಿ ಮಾಡ್ತಾಯಿದ್ದೀನಿ. ರಾಗಿ ಸಿರಿ ಪಾಪುಗೆ ಒಂದು 8 ಗಂಟೆಗೆ ಕುಡಿಸ್ಬೇಕು. ಡೈಲಿ ರುಟೀನ್ ಇದು ಪಾಪುಗೆ. ಆಯಿತು, ಇನ್ನೇನಿಲ್ಲ, ರಾಗಿ ಸಿರಿ ಮಾಡಿಸಿ ಕುಡಿಸೋದಷ್ಟೇ, ಇನ್ನೇನಿಲ್ಲ. ಟೀ ಮಾಡೋಣ ಅಂದ್ಕೊಂಡು ಹಾಲು, ಸಕ್ಕರೆ, ಚಾಯ್ ಪತ್ತಿ, ಒಂದು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಟೀ ಕುಡಿಯೋಣ ಬನ್ನಿ ಗಾಯ್ಸ್. ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತಾದರೆ ಟೀ ಆಗುತ್ತೆ. ಟೀ ಆದಮೇಲೆ ಸಿಗೋಣ, ಸರಿನಾ ಗಾಯ್ಸ್? ಒಂದು ಸ್ವಲ್ಪ ಪಾತ್ರೆ ತೊಳೆಯೋದಿದೆ, ಪಾತ್ರೆ ತೊಳೆದಾದ್ಮೇಲೆ ಸಿಗ್ತೀನಿ. ಬಾಯ್. ಪಾತ್ರೆ ತೊಳೆಯೋದಾಯಿತು. ಪಾತ್ರೆ ತೊಳೆಯೋದಾದ್ಮೇಲೆ ಕಿಚನ್ ಕ್ಲೀನ್ ಮಾಡಿದೆ. ನೋಡಿ ಗಾಯ್ಸ್, ಕಿಚನ್ ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಕೈ ತೆಗಿವೆ, ಕೈ ಬಾಯಲ್ಲಿ ಇಟ್ಕೋಬಾರ್ದು. ಇವಾಗ ಅಳು ಸ್ಟಾರ್ಟ್ ಆಗುತ್ತೆ ಅಮ್ಮದು. ಚಿನ್ನು ಮರಿ ಏನ್ ಮಾಡ್ತಾ ಇದೆ? ಚಿನ್ನು ಮರಿದು ಚಿನ್ನು ಮರಿದೆ. ಇವತ್ತು ಅಳು ಬರ್ತಾ ಇಲ್ಲ, ಯಾಕೋ? ಮಲ್ಕೊಂಡ್ಬಿಟ್ಟು ಮಮ್ಮ ಮಲ್ಕೋತು. ಪಾಪು ಮಲ್ಕೊಂಡ್ಬಿಟ್ಲು. ಊಟಕ್ಕೆ ಅಂತ ಎಗ್ ಕರಿ ಮಾಡ್ತಾಯಿದ್ದೀನಿ. ಫಸ್ಟು ಎಗ್ ಹಾಕ್ಬಿಟ್ಟು ಆಮೇಲೆ ಮಸಾಲ ಹಾಕ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟು ತಿನ್ನೋದು ಅಷ್ಟೇ, ಇನ್ನೇನಿಲ್ಲ ಅದಕ್ಕೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ಗೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ.